ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ಈ ಥರ ಇದೆ. ಇನ್ ಫಿಗರ್ ಬಿಲೋ ಇಫ್ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ದೆನ್ ಪ್ರೂವ್ ದಟ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಏನರ್ಥ, ಈ ಲೆಂತು ಎ ಸಿ, ಈ ಲೆಂತು ದಿಸ್ ಲೆಂತ್ ಎ ಸಿ ಈಸ್ ಸೇಮ್ ಆ್ಯಸ್ ದಿಸ್ ಲೆಂತ್ ಬಿ ಡಿ. ದಿಸ್ ಈಸ್ ವಾಟ್ ಈಸ್ ಗಿವನ್. ಸೊ ನೀವೇನು ಪ್ರೂವ್ ಮಾಡಬೇಕು? ವಿ ಹ್ಯಾವ್ ಟು ಪ್ರೂವ್ ದಟ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಓಕೆ, ಈ ಪ್ರಾಬ್ಲಮ್ನ ನಾವು ಪ್ರೂವ್ ಮಾಡಬೇಕು ಅಂತಂದರೆ, ಈ ಪ್ರಾಬ್ಲಮ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ಒನ್ ಆಫ್ ದಿ ಆಕ್ಸಿಯಾಮ್ಸ್, ಯೂಕ್ಲಿಡ್ಸ್ ಆಕ್ಸಿಯಾಮ್ಸ್ನ ನಾವು ಬಳಸಬೇಕಾಗತ್ತೆ ಮಕ್ಕಳ. ಸೊ ವಾಟ್ ಈಸ್ ಎನ್ ಆಕ್ಸಿಯಾಮ್ ನಿಮಗೆ ಗೊತ್ತಿದೆ. ಆಕ್ಸಿಯಾಮ್ ಈಸ್ ಎ ಮ್ಯಾಥಮ್ಯಾಟಿಕಲ್ ಟ್ರೂತ್ ವಿಚ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ವಿತೌಟ್ ಪ್ರೂಫ್ ಆರ್ ಡಿಸ್ಕಷನ್. ಅದು ಆಕ್ಸಿಯಾಮ್ ಅನ್ನುವಂಥದ್ದು ಯೂನಿವರ್ಸಲ್ ಟ್ರೂತ್. ಪ್ರತಿಯೊಬ್ಬರೂ ಅದನ್ನು ಒಪ್ಪಲೇಬೇಕಾದಂಥ ಸತ್ಯ. ಅದಕ್ಕೆ ಪ್ರೂಫ್ ಆಗಲಿ ಅಥವಾ ಯಾವುದೇ ಚರ್ಚೆ ಆಗಲಿ ಬೇಕಾಗಿಲ್ಲ. ಸೊ ಎಷ್ಟೊಂದು ಆಕ್ಸಿಯಮ್ಸ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ಪ್ರಾಬ್ಲಮ್ಗೆ ನಾವು ಯೂಸ್ ಮಾಡುವಂತಹ ಆಕ್ಸಿಯಮ್ ಯಾವುದಪ್ಪ ಅಂತಂದರೆ, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದೆನ್ ರಿಮೈಂಡರ್ಸ್ ಆರ್ ಆಲ್ಸೋ ಈಕ್ವಲ್. ಇದರ ಅರ್ಥ ಏನು ನೋಡಿ ಮಕ್ಕಳ. 10 ಈಸ್ ಈಕ್ವಲ್ ಟು 10, ಇದನ್ನು ಎಲ್ಲರೂ ಒಪ್ತಾರೆ. 10 ಈಸ್ ಈಕ್ವಲ್ ಟು 10. ಈ 10 ಇದೆಯಲ್ಲ, ಈಕ್ವಲ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ, ಇದನ್ನು ನಾವು LHS ಅಂತ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಈಕ್ವಲ್ಸ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ, ಅದನ್ನು ನಾವು RHS ಅಥವಾ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, ಇದನ್ನು ಎಲ್ಲರೂ ಒಪ್ತಾರೆ. ಈಗ ನಾನು ಲೆಫ್ಟ್ ಹ್ಯಾಂಡ್ ಸೈಡಿಂದ ನಂಬರ್ 3 ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ರೈಟ್ ಹ್ಯಾಂಡ್ ಸೈಡಿಂದನೂ ಸಹ ನಂಬರ್ 10 ಅಷ್ಟೇ ಕ್ವಾಂಟಿಟಿ ಅಂದರೆ 3 ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಓಕೆ, ಸೊ 10 - 3 10 - 3 ಬೋತ್ ಸೈಡ್ಸ್ ಆಫ್ ದಿ ಈಕ್ವೇಷನ್ ನಾನು ಸಬ್ಟ್ರ್ಯಾಕ್ಟ್ ಮಾಡಿದೆ. ಅವಾಗ ಏನಾಯಿತು? 10 - 3 ಅಂದರೆ ನಿಮಗೆ ಗೊತ್ತು, 10 - 3 ಈಸ್ 7. ಇಲ್ಲಿ 10 - 3 ಗೊತ್ತು ನಿಮಗೆ, 10 - 3 ಈಸ್ 7. ಇದನ್ನು ನಾವು ರಿಮೈಂಡರ್ಸ್ ಅಂತ ಕರಿತೀವಿ. ಸೊ 7 ಈಸ್ ಸೇಮ್ ಆ್ಯಸ್ 7. 7 ಈಸ್ ಸೇಮ್ ಆ್ಯಸ್ 7. ಅಂದರೆ ಇಫ್ ಈ ಸಬ್ಟ್ರ್ಯಾಕ್ಟ್ ಈಕ್ವಲ್ ಕ್ವಾಂಟಿಟೀಸ್ ಫ್ರಮ್ ಬೋತ್ ಸೈಡ್ಸ್ ಆಫ್ ಎನ್ ಈಕ್ವಾಲಿಟಿ. ನೋಡಿ, 10 ಈಸ್ ಈಕ್ವಲ್ ಟು 10 ಸ್ಟಾರ್ಟ್ ಮಾಡಿದ್ವಿ ನಾವು. ಇಫ್ ಈ ಸಬ್ಟ್ರ್ಯಾಕ್ಟ್ ಈಕ್ವಲ್ ಕ್ವಾಂಟಿಟೀಸ್ ಅಂದರೆ ಇಲ್ಲಿ 3 ಮತ್ತು 3 ಬೋತ್ ಸೈಡ್ಸ್ ಆಫ್ ದಿ ಈಕ್ವೇಷನ್, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್, ದೆನ್ ದ ರಿಮೈಂಡರ್ಸ್ ವಿಲ್ ಆಲ್ಸೋ ಬಿ ಈಕ್ವಲ್. ಸೊ ಇದೇ ಆಕ್ಸಿಯಾಮ್ ಹೇಳುವಂಥದ್ದು. ಇದನ್ನು ನಾವು ಜನರಲ್ ಆಗಿ ಹೇಗೆ ಬರಿತೀವಿ ಮಕ್ಕಳ? ಜನರಲ್ ಆಗಿ ಈ ಥರ ಬರಿತೀವಿ. ಇಫ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಎ ಮೈನಸ್ ಸಿ ಈಸ್ ಸೇಮ್ ಆ್ಯಸ್ ಬಿ ಮೈನಸ್ ಸಿ. ಓಕೆ, ಈ ಒಂದು ಆಕ್ಸಿಯಮ್ನ ಉಪಯೋಗಿಸ್ಕೊಂಡು ಈ ಪ್ರಾಬ್ಲಮ್ನ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣ. ಓಕೆ, ಸೊ ನಾವು ಮೊದಲು ಏನು ಕೊಟ್ಟಿದ್ದಾರೆ ಗಿವನ್, ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ? ಎ ಸಿ ಈಸ್ ಸೇಮ್ ಆ್ಯಸ್ ಬಿ ಡಿ. ಹೌದಾ? ದಿಸ್ ಈಸ್ ಗಿವನ್, ದಿಸ್ ಈಸ್ ಗಿವನ್. ಓಕೆ, ಈಗ ನಾವೇನು ಮಾಡ್ತೀವಿ ಅಂತಂದರೆ, ಫ್ರಮ್ ಬೋತ್ ಸೈಡ್ಸ್ ಆಫ್ ದಿ ಈಕ್ವಾಲಿಟಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ವಿ ಸಬ್ಟ್ರ್ಯಾಕ್ಟ್ ದ ಸೇಮ್ ಕ್ವಾಂಟಿಟಿ. ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ? ಐ ಸಬ್ಟ್ರ್ಯಾಕ್ಟ್ ಬಿ ಸಿ ಫ್ರಮ್ ಬೋತ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ಅಂದರೆ ಏನರ್ಥ? ಎ ಸಿ ಮೈನಸ್ ಐ ಸಬ್ಟ್ರ್ಯಾಕ್ಟ್ ಬಿ ಸಿ, ಮತ್ತು ರೈಟ್ ಹ್ಯಾಂಡ್ ಸೈಡಿಂದನೂ ಅಷ್ಟೇ ಬಿ ಡಿ ಮೈನಸ್ ಐ ಸಬ್ಟ್ರ್ಯಾಕ್ಟ್ ದ ಸೇಮ್ ಕ್ವಾಂಟಿಟಿ ವಿಚ್ ಈಸ್ ಬಿ ಸಿ. ಬಿ ಸಿನೇ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸೊ ಅಕಾರ್ಡಿಂಗ್ ಟು ದ ಆಕ್ಸಿಮ್, if we subtract equal quantities from both the sides then the remainders are also equal. ಸೊ ಹಾಗಾದರೆ ಇವೆರಡೂ ಈಕ್ವಲ್ ಆಗಿರಬೇಕು. ಎ ಸಿ ಮೈನಸ್ ಬಿ ಡಿ ಮಸ್ಟ್ ಬಿ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ಓಕೆ, ಸೊ ದಿಸ್ ಈಸ್ ಆಕ್ಸಿಯಮ್. ಸೊ ನೀವು ಬರಿಬೇಕು ಮಕ್ಕಳ. ವೈ ದಿಸ್ ಈಸ್ ಟ್ರೂ? ಬಿಕಾಸ್ ಅಕಾರ್ಡಿಂಗ್ ಟು ಆಕ್ಸಿಯಮ್, ಇಫ್ ಈಕ್ವಲ್ಸ್ ಆರ್ subtracted, if equals are subtracted from equals ಆಗೇನಾಗತ್ತೆ? then remainders are also equal.
then remainders are also equal. ರಿಮೈಂಡರ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ನೀವು ಈ ರೀಸನ್ ಬರಿಬೇಕು ಮಕ್ಕಳ, ಈ ರೀಸನ್ ಬರಿಬೇಕು. ವೈ ಎ ಸಿ ಮೈನಸ್ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ, ಬಿಕಾಸ್ ಅಕಾರ್ಡಿಂಗ್ ಟು ದ ಆಕ್ಸಿಯಮ್. ಈಗ ಚಿತ್ರ ನೋಡಿ ದಯವಿಟ್ಟು, ವಾಟ್ ಈಸ್ ಎ ಸಿ ಮೈನಸ್ ಬಿ ಸಿ? ಚಿತ್ರ ನೋಡಿ, ಎ ಸಿ ಅಂತಂದರೆ ಇದು ಮಕ್ಕಳ, ದಿಸ್ ಈಸ್ ಎ ಸಿ, ದಿಸ್ ಈಸ್ ಎ ಸಿ. ಎ ಸಿಯಿಂದ ದಿಸ್ ಈಸ್ ಬಿ ಸಿ, ದಿಸ್ ಈಸ್ ಬಿ ಸಿ. ಎ ಸಿಯಿಂದ ಬಿ ಸಿನ ನೀವು ರಿಮೂವ್ ಮಾಡಿದ್ರೆ, ಕತ್ತರಿಸಿ ಹಾಕಿದ್ರೆ ನಿಮ್ಗೆ ಸಿಗೋದೇನು? ಅಫ್ಕೋರ್ಸ್ ನಿಮ್ಗೆ ಸಿಗೋದು ಎ ಬಿ ಸಿಗುತ್ತೆ ನಿಮಗೆ. ಎ ಸಿಯಿಂದ ಬಿ ಸಿನ ನೀವು ತೆಗೆದ್ರೆ, ರಿಮೂವ್ ಮಾಡಿದ್ರೆ ಎ ಬಿ ಸಿಗುತ್ತೆ. ಸೊ ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎ ಬಿ ಅಂತ ಬರಿತೀನಿ. ಎ ಬಿ ಈಸ್ ಈಕ್ವಲ್ ಟು, ನೋಡೋಣ ಈಗ ರೈಟ್ ಹ್ಯಾಂಡ್ ಸೈಡ್ ನೋಡೋಣ, ಬಿ ಡಿ ಮೈನಸ್ ಬಿ ಸಿ. ವಾಟ್ ಈಸ್ ಬಿ ಡಿ? ದಿಸ್ ಈಸ್ ಬಿ ಡಿ. ನೋಡಿ, ದಿಸ್ ಲೆಂತ್ ಈಸ್ ಬಿ ಡಿ. ಬಿ ಡಿ ಮೈನಸ್ ಬಿ ಸಿ. ಬಿ ಸಿ ಅಂದರೆ ಏನು? ದಿಸ್ ಲೆಂತ್, ದಿಸ್ ಈಸ್ ಬಿ ಸಿ. ಬಿ ಡಿಯಿಂದ ನೀವು ಬಿ ಸಿನ ರಿಮೂವ್ ಮಾಡಿದ್ರೆ, ತೆಗೆದು ಹಾಕಿದ್ರೆ ನಿಮಗೆ ಸಿಗೋದು ಸಿ ಡಿ, ಹೌದು ತಾನೆ? ಸೊ ನಾನು ರೈಟ್ ಹ್ಯಾಂಡ್ ಸೈಡಲ್ಲಿ ಸಿ ಡಿ ಅಂತ ಬರಿತೀನಿ. ಇದೇ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು? ನೋಡಿ, ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಸೊ ದಿಸ್ ಈಸ್ ಹೌ ವಿ ಯೂಸ್ ಆಕ್ಸಿಯಾಮ್ಸ್ ಟು ಪ್ರೂವ್ ಎ ರಿಸಲ್ಟ್.